ಯತ್ನ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಎಸ್ಪಿಗೆ ದೂರು. ನನ್ನ ಹತ್ಯೆಗೆ ಸುಪಾರಿ ನೀಡಲಾಗಿತ್ತು ಎಂದು ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದರು. ಕಳೆದ ನವೆಂಬರ್ ತಿಂಗಳಿನಲ್ಲಿ ನನ್ನ ಮಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಾಮಿಯಾನ ಹಾಕುವ ನೆಪದಲ್ಲಿ ಬಂದಿದ್ದ ಕೆಲವರು ನನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿದ್ರು ಎಂಬುದು ಫೋನ್ ಸಂಭಾಷಣೆ ಲಭ್ಯವಾಗಿದ್ದು, ಇದನ್ನು ಸಮಗ್ರ ತನಿಖೆ ನಡೆಸಬೇಕೆಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಹಕಾರಿ ಸಚಿವರ ಪುತ್ರನೂ ಆಗಿರುವ ಆರ್ ರಾಜೇಂದ್ರ ಅವರು ಇಂದು ಎಸ್ಪಿಗೆ ದೂರು ನೀಡಿದರು. ಮಾರ್ಚ್ 27ರಂದು ಈ ಸಂಬಂಧ ಬೆಂಗಳೂರಿನಲ್ಲಿ ಡಿಜಿ ಅವರಿಗೆ ದೂರು ನೀಡಿದ್ದ ರಾಜೇಂದ್ರ ಅವರು ಇಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರಿಗೆ ದೂರು ನೀಡಿದ್ದು, ದೂರಿನಲ್ಲಿ ಯಾರೊಬ್ಬರ ಹೆಸರು, ದೂರವಾಣಿ ಸಂಖ್ಯೆ ನಮೂದಿಸಿಲ್ಲ. ಪೆನ್ ಡ್ರೈವ್ ಒಂದನ್ನು ದೂರಿನ ಪ್ರತಿಯೊಂದಿಗೆ ನೀಡಿದ್ದಾರೆ. ದೂರು ಸ್ವೀಕರಿಸಿದ ಎಸ್ಪಿ ಅವರು ರಾಜೇಂದ್ರ ಅವರ ಜೊತೆ ಘಟನೆಯ ಬಗ್ಗೆ ಕೆಲ ಕಾಲ ಚರ್ಚಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜೇಂದ್ರ ಅವರು, ನನ್ನ ಮೇಲೆ ಹನಿ ಟ್ರ್ಯಾಪ್ ನಡೆದಿಲ್ಲ, ಆದರೆ ಫೋನ್ ಕರೆಯ ಮೂಲಕ ಹತ್ಯೆ ಯತ್ನ ನಡೆದಿರುವುದು ಗಮನಕ್ಕೆ ಬಂದಿದೆ. ಕೊಲೆಗೆ 5 ಲಕ್ಷ ರೂಪಾಯಿಗಳನ್ನು ಪಡೆದಿರುವುದು ದೂರವಾಣಿಯ ಸಂಭಾಷಣೆ ಮೂಲಕ ತಿಳಿದಿದೆ ಎಂದು ತಿಳಿಸಿದರು. ತುಮಕೂರಿನ ಇಬ್ಬರ ಬ್ಯಾಂಕ್ ಖಾತೆಗೆ 5 ಲಕ್ಷ ಸುಪಾರಿ ಕೊಲೆಗೆ ಹಣ ಹಾಕಲಾಗಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಮಾಹಿತಿ ನೀಡಿದಾಗ ಡಿಜಿ ಅವರಿಗೆ ದೂರು ನೀಡುವಂತೆ ತಿಳಿಸಿದರು. ಈ ಸಂಬಂಧ ಡಿಜಿ ಅವರಿಗೆ ದೂರು ನೀಡಿದಾಗ ಡಿಜಿ ಅವರು ತುಮಕೂರು ಎಸ್ಪಿಗೆ ದೂರು ನೀಡು ಎಂದು ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ದೂರು ನೀಡಿದ್ದೇನೆ ಎಂದು ತಿಳಿಸಿದರು. ನಾನು ನಿನ್ನೆ ಏನು ಬೆಳಿಗ್ಗೆ 12 ಗಂಟೆಗೆ ಡಿ ಜಿ ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ. ಸೊ ಏನು ನನ್ನ ವಿಚಾರದ ಮೇಲೆ ಹನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೋ ಪ್ರಸ್ತಾಪವನ್ನು ಮಾಡಿಲ್ಲ. ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು. ಫೋನ್ಸ್ ಕಾಲ್ಸು, ಮೆಸೇಜು, ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರೋವಂಥದ್ದು. ಮಾನ್ಯ ಸಚಿವರು ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು. ಸೊ ಅವರು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ನಾನು ನೆನ್ನೆ ಡಿ ಜಿ ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ, ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ, ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ ಡಿ ಜಿ ಅವ್ರಿಗೆ ಬೆಳಿಗ್ಗೆ 12 ಗಂಟೆಗೆ ಕೊಟ್ಟೆ. ಡಿ ಜಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು. ಸೊ ಇವತ್ತು ನಾನು ಬೆಳಿಗ್ಗೆ 11 ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ. ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ FIR ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸಂಡ್ರ ಸ್ಟೇಷನ್ಗೆ ಬರುತ್ತೆ. ಆ ಕ್ಯಾಸಂಡ್ರ ಸ್ಟೇಷನಲ್ಲಿ FIR ಲಾಡ್ಜ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ. ಇದು ನನಗೆ ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ, ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲಾಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲಾಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ಅಲ್ಲ, ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ಯಾರದ್ದು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳ್ತೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ
ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನೀಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಮಾತಾಡ್ತಿರೋರು ಯಾರು? ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. ಅವರು ಸೋಮ ಭರತ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಆಡಿಯೋದಲ್ಲಿದೆ, ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅಲ್ಲ, ಏನು ವಿಚಾರಕ್ಕೆ ಸೂಪರ್ ಏನು ವಿಚಾರಕ್ಕೆ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ ಎಸ್ ಪಿ ಅವರು ಕೊಟ್ಟಿದ್ದೀನಿ. ಗೊತ್ತಿಲ್ಲಪ್ಪ, ದ್ವೇಷ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ. ಯಾರು ನಮ್ಮ ಟೀಮಲ್ಲಿ ಯಾರು ನಿಮ್ಮ ಜೊತೆಲಿ ಇದ್ಕೊಂಡು ಅಂದರೆ ಈಗ GPS ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲ, GPS ಹಾಕ್ತಾ ಅದು ಯಾವ ರೀತಿ ನಾನು ನೋಡಿಲ್ಲ. ಅದೇನೋ ಚಿಪ್ ಬರುತ್ತಂತೆ, ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ. GPS ಹಾಕಬೇಕು, ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು. ಸೊ ಅದರಿಂದ ನನಗೆ ಅದ್ರ ಬಗ್ಗೆ ನನಗೆ ಜನವರಿಯಲ್ಲಿ ಸಿಗ್ತದೆ. ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು. ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ, ಅದು ಆಗ್ತಾ ಇರೋವಂಥದ್ದು ನಡೀತಾ ಇದೆ, ಸ್ವಲ್ಪ ಹುಷಾರಾಗಿರುವಂಥ ಮಾತನ್ನು ಹೇಳಿದ್ರು. ಇದು ಯಾಕೆ ನಡೆದಿರ್ಬೋದು, ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ. ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಏನು ಸುಪಾರಿದ್ದಕ್ಕೂ ಇದು ಬೇರೆ. ಸೊ ಈಗ ಹನಿ ಟ್ರ್ಯಾಪ್ದು ವಿಚಾರ ಈಗಾಗಲೇ CID ಕೊಟ್ಟಿದ್ದಾರೆ. ನಿನ್ನೆ CID ಅವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನಿನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ವಂಶೀಕೃಷ್ಣ ಅವರು ADGP ಏನೋ ಇದ್ದಾರೆ. ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಬಂದು ಹೋಗ್ತಾರೆ, ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ. CCTV ಅದು ನಿಮಗೆ 60 ಡೇಸ್ ಸಿಗುತ್ತೆ. ಅದು ನವೆಂಬರಲ್ಲಿ ಬಂದಿರೋದ್ರಿಂದ ಅದು ಇಲ್ಲ. ಮಾಲೀಕರು ಒಂದು ಹೇಳ್ತೀನಿ ಕೇಳಿ. ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲ್ಲಿ ಓಡೋಗ್ತೀರಪ್ಪ. ಪಾಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ. ಮಾಲೀಕರು ಅಂತ ನನ್ನ ಸ್ನೇಹಿತರೇ ಇದ್ದಾರಪ್ಪ ಹಾಕುವಂಥವ್ರು, ಪ್ರತಿ ನನ್ನ ಸಣ್ಣ ಹುಡುಗನಿಂದನೂ ಅವರೇ ಹಾಕುವಂಥದ್ದು. ಸೊ ಅದರಿಂದ ನಾವೇನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಅಲ್ಲಿ ಓಡೋಗಿ ಅವ್ರನ್ನ ನೀನು ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂತ ಕೇಳಿದ್ದೀನಪ್ಪ. ಹೆಚ್ಚಿನ ಭದ್ರತೆ ಕೇಳಿದ್ದೀನಿ. ಅದನ್ನು ನಾನು 8 ADGPಗೂ ಮಾತಾಡೋಕ್ಕೆ ಹೇಳಿದ್ದಾರೆ. ಸೊ ಅವ್ರಿಗೂ ಮಾತಾಡಿ ಬೇಕಾದರೆ ಎಲ್ಲಿಂದ ಫಾರ್ವರ್ಡ್ ಆಗುತ್ತೆ. ಗೊತ್ತಿಲ್ಲಪ್ಪ, ಅವೆಲ್ಲ ಅಂಟರ್ವರ್ಡ್ಗೆ ಹೋಗುವಂಥದ್ದು ವ್ಯಕ್ತಿ ನಾನೆಲ್ಲ, ನನಗೂ ಗೊತ್ತಿಲ್ಲ. ಈಗ ಇಲ್ಲಿ ಆಗಿರೋವಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ, ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ತನಿಖೆ ಆಗಲಿ. ದೂರು ಪ್ರತಿ SP ಅವ್ರ ಹತ್ರ ಕಲೆಕ್ಟ್ ಮಾಡಿ.